ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಯಶು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಮಾರುತಿ 800ಗೆ ನೀವೇನಾದ್ರು LED ಇಂಡಿಕೇಟರ್ ಬಲ್ಬ್ ಹಾಕಿದಾಗ ನಿಮ್ಮ ಇಂಡಿಕೇಟರ್ಸ್ ಏನಾರ ಲೋ ಆಗಿ ಬ್ಲಿಂಕ್ ಆಗೋದಾಗಿದ್ರೆ ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೀವು ಒಂದು ಬರೀ 800 ಅಂತಲ್ಲ, ನೀವು ಯಾವುದೇ ವೆಹಿಕಲ್ಗೆ ಕೂಡ ನೀವು ಒಂದು ನಾರ್ಮಲ್ ಒರಿಜಿನಲ್ ಇಂಡಿಕೇಟರ್ ಬಲ್ಬ್ ಕೊಟ್ಟಿರ್ತಾರೆ ಶೋರೂಮಿಂದ. ಸೊ ನಾವೇನು ಮಾಡ್ತೀವಿ, ವೈಟ್ LED ಅಥವಾ ಬ್ಲೂ ಕಲರ್ LED ಅಥವಾ ಬೇರೆ ಯಾವ್ದಾರ LED ಹಾಕಿಸಿದಾಗ ಇಂಡಿಕೇಟರ್ ನಿಮಗೆ ಲೋ ಆಗಿ ಟರ್ನ್ ಆನ್ ಮಾಡಿದಾಗ ನಿಮಗೆ ಲೋ ಆಗಿ ಬರುತ್ತೆ, ಲೋ ಆಗಿ ಬ್ಲಿಂಕ್ ಆಗುತ್ತೆ, ಇಲ್ಲಾಂದ್ರೆ ಫಾಸ್ಟ್ ಆಗಿ ಬ್ಲಿಂಕ್ ಆಗುತ್ತೆ. ಸೊ ಇದು ಇಶ್ಯೂ ಏನು ಅಂತಂದ್ರೆ, ಒಂದು ಫ್ಲಾಶರ್ ರಿಲೇ ಅಂತ ಬರುತ್ತೆ, ಇಂಡಿಕೇಟರ್ ಫ್ಲಾಶರ್ ರಿಲೇ. ಸೊ ಈ ರಿಲೇ ನಿಮಗೆ 100 ವಾಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ 100 ವಾಟ್ಸು ನಿಮಗೆ ಆರಿಜಿನಲ್ ಬಲ್ಬ್ಗೆ ಅದು ಯೂಸ್ ಆಗುತ್ತೆ. ಸೊ ನೀವು LED ಹಾಕ್ತಾ ಒಂದು ಸ್ವಲ್ಪ ಅದಕ್ಕೆ ಪವರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದು ನಿಮಗೆ ಬ್ಲಿಂಕ್ ಆಗೋದು ಸ್ಲೋ ಆಗುತ್ತೆ, ಇಲ್ಲಾಂತಂದ್ರೆ ಬ್ಲಿಂಕ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಈ ಇಶ್ಯೂನ ರಿಸಾಲ್ವ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಮನಿಸ್ಬೋದು, ಇದೇ ಒಂದು ಪ್ರಾಡಕ್ಟ್ ನಾವು ಅಮೆಝಾನಿಂದ ಬುಕ್ ಮಾಡಿದ್ದು. ಸೊ ಈ ಪ್ರಾಡಕ್ಟಿನ ಬೆಲೆ ಬಂದು 800 ರೂಪಾಯಿ ಆಗಿರುತ್ತೆ. ಸೊ ಈ ಪ್ರಾಡಕ್ಟ್ ಏನು ಅಂತಂದರೆ ಇಂಡಿಕೇಟರ್ ಫ್ಲ್ಯಾಶರ್ ರಿಲೇ ಕಂಟ್ರೋಲರ್ ಅಂತ ಹೇಳ್ಬೋದು ಇದನ್ನು ನಾವು. ಸೊ ಇದು ನಮಗೆ ಎಷ್ಟು ಸ್ಪೀಡ್ ಬೇಕಾದ್ರೂ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇದು ಪ್ರತಿಯೊಂದು ಗಾಡಿಗೂ ಸೂಟಬಲ್ ಆಗುತ್ತೆ. ಬನ್ನಿ ಓಪನ್ ಮಾಡೋಣ, ಒಳಗಡೆ ಯಾವ ಥರ ಇರುತ್ತೆ ರಿಲೇ ಅಂತ ಅಂದ್ಬಿಟ್ಟಿದ್ದು. ಸೊ ಈ ಪ್ರಾಡಕ್ಟಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತಂದರೆ, ನೀವು ಒರಿಜಿನಲ್ ಬಲ್ಬ್ ಬಿಟ್ಟು LED ಹಾಕಿದಾಗ ಇಂಡಿಕೇಟರ್ಗೆ ಅದು ಬ್ಲಿಂಕ್ ಆಗೋದು ಸ್ವಲ್ಪ ನಿಧಾನ ತಗೊಳುತ್ತೆ, ಇಲ್ಲಾಂದರೆ ತುಂಬ ಬೇಗ ಬ್ಲಿಂಕ್ ಆಗುತ್ತೆ. ಸೊ ಆ ಕಾರಣದಿಂದ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾರ್ಮಲಾಗಿ ನಿಮಗೆ ಯಾವ ಥರ ಇಂಡಿಕೇಟರ್ ಬರ್ತಿತ್ತು ಆ ಥರ ಇಂಡಿಕೇಟರ್ ಬರುತ್ತೆ. ಸೊ ನೋಡಿ, ಈ ಥರ 3 ಪಿನ್ ರಿಲೇ ಫ್ಲ್ಯಾಶರ್ ಇದು ನೀವು ಗಮನಿಸ್ಬೋದು. ಸೇಮ್ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದ್ರ ಮೇಲ್ಗಡೆ ಬರೆದಿದ್ದಾರೆ LED ರಿಲೇ ಅಂತ ಅಂದ್ಬಿಟ್ಟು ಕೂಡ ಗಮನಿಸ್ಬೋದು. 3 ಪಿನ್ ಇರುತ್ತೆ ಇದಕ್ಕೆ, ಸೇಮ್ ಅದೇ ಥರ ಪಿನ್ನು. ಸೊ ಹಿಂದೆ ಇದೇನು ನೋಡ್ತಾ ಇದ್ದೀರಾ ನೋಡಿ, ಅದು ಕಂಟ್ರೋಲರ್ ನಿಮಗೆ. ಸೊ ಸ್ಪೀಡ್ ಬೇಕಂದರೆ ಸ್ಪೀಡ್ ಮಾಡ್ಕೋಬೋದು, ಸ್ಲೋ ಬೇಕಂದರೆ ಸ್ಲೋ ಮಾಡ್ಕೋಬೋದು. ಸೊ ನಿಮಗೆ ಯಾವ ಥರ ಒಂದು ಸೂಟಬಲ್ ಆಗುತ್ತೆ ಆ ಥರ ನೀವು ಒಂದು ಇದರಲ್ಲೇ ಇಟ್ಕೊಬೋದು. ತುಂಬ ಚೆನ್ನಾಗಿದೆ. ಸೊ 800 ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು. ಸೊ ಬನ್ನಿ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಎಷ್ಟು ನಿಧಾನಕ್ಕೆ ಬರ್ತಾ ಇದೆ ನಂದು ಇಂಡಿಕೇಟರ್ ಅಂದ್ಬಿಟ್ಟು ಅಂತ. ಯಾಕೆ ಅಂತಂದರೆ ಮುಂದ್ಗಡೆನೂ ಕೂಡ ನಾನು LED ಬಲ್ಬ್ ಹಾಕಿದ್ದೀನಿ, ಹಿಂದ್ಗಡೆನೂ ಕೂಡ ನಾನು LED ಹಾಕಿದ್ದೀನಿ. ಹಾಗಾಗಿ ಇದನ್ನು ತುಂಬ ನಿಧಾನಕ್ಕೆ ಬರ್ತಾ ಇದೆ. ಹಾಗೆ ಸೊ ಇದೆಲ್ಲ ಹಾಕ್ಬೇಕಂತಂದರೆ ಕೆಳಗಡೆ ನಿಮಗೆ ಫ್ಯೂಸ್ ಬಾಕ್ಸ್ ಹತ್ರ ಬರುತ್ತೆ ಈ ರಿಲೇ. ಸೊ ಈಗ ರಿಲೇ ಕನೆಕ್ಟ್ ಮಾಡಿದ್ದೀನಿ. ಸೊ ನೀವೇ ಗಮನಿಸ್ಬೋದು ಈಗ ಯಾವ ಥರ ಬರುತ್ತೆ ಅಂತ. ನೋಡಿ, ಇಂಡಿಕೇಟರ್ ಹಾಕ್ತಾ ಇದ್ದೀನಿ, ನೋಡಿ ಎಷ್ಟು ಬೇಗ ಬರ್ತಾ ಇದೆ. ನಮ್ಗೆ ಯಾವ ಥರ ಬೇಕು ಆ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ತಿರುಗಿಸೋದ್ರಿಂದ. ನೋಡಿ ಈಗ ನಾರ್ಮಲಾಗಿ ಬರ್ತಾ ಇದೆ, ನೀವು ಗಮನಿಸ್ಬೋದು ಎಷ್ಟು ನಾರ್ಮಲಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಇಂಡಿಕೇಟರ್ ಇಶ್ಯೂ ಇದ್ರೆ ಹೇಗೆ ರಿಸಾಲ್ವ್ ಮಾಡ್ಬೋದು ಅಂದ್ಬಿಟ್ಟು ಅಂತ. ಸೊ ಈ ಪ್ರಾಡಕ್ಟ್ ಲಿಂಕು ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ತರಿಸ್ಕೊಂಡು ನೀವು ನಿಮ್ಮ ಗಾಡಿ ಕೂಡ ಹಾಕ್ಸ್ಕೋಬಹುದು. ಇದು ಬರೀ ಮಾರುತಿ 800ಗೆ ಅಂತಲ್ಲ, ಝೆನ್ನು ಅಥವಾ ಓಮಿನಿ ಇಂಥ ಗಾಡಿಗಳು ಕೂಡ ಈ ರಿಲೇ ಸಪೋರ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.